Guys, welcome back to my YouTube channel that is Swapna's Tutorial. So ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಸೆಕೆಂಡ್ ಸೆಮ್ BComನ ಇಂಗ್ಲೀಷ್ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಇಂಗ್ಲೀಷ್ ಪೊಯಮ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾವುದು ಅಂದರೆ ಮೈ ಗ್ರ್ಯಾಂಡ್ ಮದರ್ಸ್ ಹೌಸ್ ಅಂತ ಹೇಳಿ. ಸೊ ಇದನ್ನು ಬರ್ದಿರೋದು ಯಾರು ಅಂದರೆ ಕಮಲಾ ದಾಸ್ ಅನ್ನೋರು ಈ ಒಂದು ಪೊಯಮ್ ಅನ್ನೋದನ್ನ ಬರ್ದಿದ್ದಾರೆ. ಸೊ ಈ ಒಂದು ಪೊಯಮ್ನ ಫಸ್ಟ್ ಆಫ್ ಆಲ್ ಬ್ಯಾಕ್ಗ್ರೌಂಡ್ನ ನೋಡೋದಾದರೆ, ಸೊ ಈ ಪೊಯಮ್ ಯಾವ ಬೇಸಿಸ್ ಮೇಲಿದೆ ಅಂದರೆ ಇವಾಗ ಕಮಲಾ ದಾಸ್ ಅವರು ಅವ್ರ ಅಜ್ಜಿ ಅಂದರೆ ಇವಾಗ ಯೂಶಲಿ ನಮಗೆಲ್ಲರಿಗೂ ಗೊತ್ತಿದೆಯಲ್ಲ, ನಾವು ಕೂಡ ಸಮ್ಮರ್ ಹಾಲಿಡೇಸ್ ಆಗಿರಲಿ ಅಥವಾ ಏನಾದ್ರು ಸೀಸನ್ಸ್ ಆಗಿರಲಿ ಅವಾಗ ನಾವೇನು ಮಾಡ್ತೀವಿ ಅಂದರೆ ಅಜ್ಜಿ ಮನೆಗೆ ಹೋಗೋದು ಎಲ್ಲರಿಗೂ ಕಂಪಲ್ಸರಿ. ಅದೇ ರೀತಿ ಕಮಲಾ ದಾಸ್ ಅವರು ಅವ್ರ ಅಜ್ಜಿ ಮನೆಗೆ ಹೋದಾಗ ಅವ್ರಿಗೆ ಯಾವ ರೀತಿ ಫೀಲ್ ಆಗ್ತಿತ್ತು ಆ್ಯಂಡ್ ಅವ್ರ ಅಜ್ಜಿ ಜೊತೆ ಯಾವ ರೀತಿ ಅವ್ರು ಇರ್ತಿದ್ರು ಅಥವಾ ಅವ್ರ ಅಜ್ಜಿ ಅವ್ರಿಗೆ ಎಷ್ಟು ಪ್ರೀತಿ ಕೊಡ್ತಿದ್ರು ಆ್ಯಂಡ್ ಅವ್ರ ಅಜ್ಜಿ ಜೊತೆಗೆ ಅವ್ರಿಗಿದ್ದಂಥ ಒಂದು ಕನೆಕ್ಷನ್ ಎಷ್ಟಿದೆ ಅಂದರೆ ಅಫೆಕ್ಷನ್ ಎಷ್ಟಿತ್ತು ಆ್ಯಂಡ್ ಅವ್ರ ಜೊತೆಗಿದ್ದಾಗ ಯಾವ್ಯಾವ ರೀತಿ ಅವರು ಎಂಜಾಯ್ ಮಾಡ್ತಿದ್ರು, ಅಲ್ಲಿ ಇಲ್ಲಿ ಹೋಗೋದಾಗಿರ್ಬೋದು. ಆ್ಯಂಡ್ ಅವರ ಅಜ್ಜಿ ಮನೆ ಬಂದುಬಿಟ್ಟು ತುಂಬ ದೊಡ್ಡದಾಗಿತ್ತಲ್ಲ, ಸೊ ಅಜ್ಜಿ ಮನೆ ನೆನಪಾಗಿರ್ಬೋದು, ಅಲ್ಲಿ ಅಜ್ಜಿ ಇದ್ದಂಥ ಒಂದು ನೆನಪಾಗಿರ್ಬೋದು, ಅದನ್ನೆಲ್ಲ ಈ ಸ್ಟೋರಿಲಿ ಹೇಳ್ತಾ ಹೋಗಿದ್ದಾರೆ. ಸೊ ಆ್ಯಂಡ್ ಇವ್ರು ಏನು ಹೇಳ್ತಿರೋದು ಅಂದರೆ ಇವಾಗ ಅವ್ರ ಅಜ್ಜಿ ಸತ್ತ ಮೇಲೆ, ಓಕೆನಾ, ಅವ್ರ ಅಜ್ಜಿ ಸತ್ತ ಮೇಲೆ ಅವ್ರಿಗೆ ಯಾವ ರೀತಿ ಫೀಲ್ ಆಗ್ತಿತ್ತು ಅನ್ನೋದನ್ನ ಈ ಒಂದು ಕಂಪ್ಲೀಟ್ ಪೊಯಮಲ್ಲಿ ಹೇಳ್ತಾ ಹೋಗಿದ್ದಾರೆ. ಯಾಕೆ ಅಂದರೆ ಇವಾಗ ಅವರು ಅವ್ರ ಬಾಲ್ಯದಲ್ಲಿ ಅಂದರೆ ಅವ್ರು ಚಿಕ್ಕವರಿದ್ದಾಗ ಅವ್ರ ಅಜ್ಜಿ ಜೊತೆ ಹೇಗಿದ್ರು, ಓಕೆನಾ, ಅವ್ರು ಹೇಗಿದ್ರು, ಲೈಕ್ ಅವರು ಖುಷಿ ಪಡೋದಾಗಿರ್ಬೋದು, ಅವ್ರ ಅಜ್ಜಿ ಅವ್ರಿಗೆ ಪ್ರೀತಿ ಕೊಡೋದಾಗಿರ್ಬೋದು, ಅದೆಲ್ಲ ಒಂದು ಪಾಸ್ಟಲ್ಲಿ ಆಗಿರುವಂಥ ಘಟನೆ. ಬಟ್ ಇವಾಗ ಪ್ರೆಸೆಂಟಲ್ಲಿ ಏನಾಗಿದೆ ಅಂದರೆ ಅವ್ರ ಅಜ್ಜಿ ತೀರ್ಕೊಂಡಿದ್ದಾರೆ, ಓಕೆನಾ. ಅವ್ರ ಅಜ್ಜಿ ತೀರ್ಕೊಂಡ್ಮೇಲೆ ಇವ್ರಿಗೆ ಆ ಮನೆಗೆ ಹೋಗೋಕ್ಕೆ ಇಷ್ಟ ಇರಲ್ಲ. ಯಾಕೆಂದರೆ ಅಲ್ಲಿ ಅವ್ರ ಅಜ್ಜಿಗಿದ್ದಂಥ ಒಂದು ಫೀಲ್ ಅಂದರೆ ಅಜ್ಜಿ ಇದ್ದಾಗ ಯಾವ ರೀತಿ ವಾತಾವರಣ ಇತ್ತಲ್ಲ ಇವಾಗ ಅದು ಸಿಗ್ತಿರಲ್ಲ. ಸೊ ಅದಕ್ಕೆ ಅವ್ರಿಗೆ ಫೀಲ್ ಆಗಿರ್ಬೋದು, ಅವರು ಸಾರನೆಸ್ ಆಗಿರ್ಬೋದು, ಅವ್ರಿಗೆ ಆಗ್ತಿರುವಂಥ ಒಂದು ಎಮೋಷನ್ಸ್ ಆಗಿರ್ಬೋದು ಈ ಒಂದು ಪೊಯಮಲ್ಲಿ ಹೇಳ್ತಾ ಹೋಗಿದ್ದಾರೆ, ಓಕೆನಾ. ಈಗ ನಾವು ಪೊಯಮ್ಗೆ ಹೋಗೋದಾದರೆ, ಸೊ ಪೊಯಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸತಿ ಕಂಪ್ಲೀಟ್ ಪೊಯಮ್ನ ಒಂದ್ಸತಿ ಓದ್ತೀನಿ, ಆಮೇಲೆ ಡೈರೆಕ್ಟಾಗಿ ಪೊಯಮ್ನ ಒಂದೊಂದೇ ಲೈನ್ ಬೈ ಲೈನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಪೊಯಮ್ ನೋಡೋದಾದ್ರೆ, ದೇರ್ ಈಸ್ ಅ ಹೌಸ್ ನೌ ಫಾರ್ ಅವೇ ವೇರ್ ಒನ್ಸ್ ಐ ರಿಸೀವ್ಡ್ ಲವ್, ದ ವುಮೆನ್ ಡೈಡ್, ದ ಹೌಸ್ ವಿಡ್ರೂ ಇನ್ ಟು ಸೈಲೆನ್ಸ್, ಸ್ನೇಕ್ಸ್ ಮೂವ್ಡ್ ಅಮಾಂಗ್ ಬುಕ್ಸ್, ಐ ವಾಸ್ ದೆನ್ ಟೂ ಯಂಗ್ ಟು ರೀಡ್ ಆ್ಯಂಡ್ ಮೈ ಬ್ಲಡ್ ಟರ್ನ್ಡ್ ಕೋಲ್ಡ್ ಲೈಕ್ ಅ ಮೂನ್, ಹೌ ಆಫನ್ ಐ ಥಿಂಕ್ ಆಫ್ ಗೋಯಿಂಗ್ ದೇರ್ ಟು peer through blind eyes of window, or just listen to the frozen air, or in wild despair pick an armful of darkness to bring it there to lie behind my bedroom door like a boring dog. You cannot believe, darling, can you, that I lived in such a house and was proud and loud, I who lost my way and begged now at a stranger's door to receive love, at least in a small change. ಅಂದರೆ ಸೊ ಇಲ್ಲಿ ಕಂಪ್ಲೀಟ್ ಪೊಯಮ್ ನಾವು ನೋಡೋದಾದ್ರೆ ಜಸ್ಟ್ ನಾನು ಓದಿದಾಗೇ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಏನು ಅಂದರೆ, ಇವಾಗ ಫಸ್ಟ್ ಲೈನ್ ನಾವು ನೋಡೋಣ, ಓಕೆನಾ. ಫಸ್ಟ್ ಲೈನ್ ವೈಸ್ ಲೈನ್ ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ದೇರ್ ಈಸ್ ಅ ಹೌಸ್ ನೌ ಫಾರ್ ಅವೇ ವೇರ್ ಒನ್ಸ್ ಐ ರಿಸೀವ್ ಲವ್, ದ ವುಮೆನ್ ಡೈಡ್. ಅಂದರೆ ಏನು ಅಂದರೆ ಇಲ್ಲಿ ಕಮಲಾ ದಾಸ್ ಅವ್ರು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ಅವರು ಪಾಸ್ಟಲ್ಲಿ ಅಂದರೆ ಇವಾಗ ಪ್ರೆಸೆಂಟಲ್ಲಿ ಅವ್ರಿಗೆ ಸ್ವಲ್ಪ ಏಜ್ ಆಗಿದೆ, ಓಕೆನಾ. ಬಟ್ ಅವ್ರ ಪಾಸ್ಟಲ್ಲಿ ಅಂದರೆ ಅವರು ಚಿಕ್ಕ ಹುಡುಗಿ ಇದ್ದಾಗ ಅವ್ರೇನು ಮಾಡ್ತಿದ್ರು ಅಂದರೆ ಪ್ರತಿ ಸತಿನೂ ಅವ್ರ ಅಜ್ಜಿ ಮನೆಗೆ ಹೋಗ್ತಿದ್ರಲ್ಲ. ಸೊ ಅವ್ರ ಅಜ್ಜಿ ಮನೆ ಬಂದುಬಿಟ್ಟು ಅವ್ರ ಮನೆ ಇವಾಗ ಪ್ರೆಸೆಂಟ್ ಆಗಿದ್ದಾರಲ್ಲ ಅಲ್ಲಿಂದ ತುಂಬ ದೂರದಲ್ಲಿದೆ ಅಂತ ಹೇಳ್ತಿದ್ದಾರೆ. ಸೊ ಆ ಮನೇಲಿ ಅವರು ತುಂಬ ಲವ್ ಅನ್ನೋದನ್ನ ರಿಸೀವ್ ಮಾಡ್ಕೊಂಡಿರ್ತಾರೆ, ಅಂದರೆ ತುಂಬ ಪ್ರೀತಿ ಅನ್ನೋದನ್ನ ರಿಸೀವ್ ಮಾಡ್ಕೊಂಡಿರ್ತಾರೆ. ಸೊ ಯಾವ ಥರ ಪ್ರೀತಿ ಅಂದರೆ ಇವಾಗ ಅವ್ರ ಅಜ್ಜಿ ಇರ್ತಾರಲ್ಲ, ಅವ್ರ ಅಜ್ಜಿಗೆ ಇವರಂದರೆ ತುಂಬ ಇಷ್ಟ ಇರುತ್ತೆ, ಓಕೆನಾ. ಸೊ ಅದಕ್ಕೆ ಅವ್ರ ಅಜ್ಜಿ ಮತ್ತು ಇವರಿಬ್ಬರು ಬಾಂಡಿಂಗು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅವ್ರ ಅಜ್ಜಿ ಸಾಯೋಕ್ಕಿಂತ ಮುಂಚೆ ಅಂದರೆ ಅವ್ರು ಚಿಕ್ಕವರಿದ್ದಾಗ ತುಂಬ ಅಟ್ಯಾಚ್ಡ್ ಇರ್ತಾರೆ. ಆ್ಯಂಡ್ ಅವರು ಅಷ್ಟು ಅಂದರೆ ಅವರ ಗ್ರ್ಯಾಂಡ್ ಮದರ್ಸ್ ಹೌಸಲ್ಲಿ ತುಂಬ ಲವ್ ಅನ್ನೋದನ್ನ ರಿಸೀವ್ ಮಾಡ್ತಿರ್ತಾರೆ, ಓಕೆನಾ. ಆದರೆ ಇವಾಗ ಅವ್ರ ಅಜ್ಜಿ ಸತ್ತೋಗಿರ್ತಾರೆ, ಓಕೆನಾ. ಅವರು ಪಾಸ್ಟ್ನ ಹೇಳ್ತಿರೋದು ಏನು ಅಂದರೆ, ಒಂದು ತುಂಬ ದೂರದಲ್ಲಿ ಒಂದು ಮನೆ ಇದೆ, ಆ ಮನೇಲಿ ನಾನು ತುಂಬ ಕಳೆದಂಥ ಕ್ಷಣಗಳಿದೆ ಆ್ಯಂಡ್ ಆ ಮನೇಲಿ ತುಂಬ ಪ್ರೀತಿಯನ್ನು ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ. ಯಾವಾಗ ಅಂದರೆ ಅವ್ರ ಅಜ್ಜಿ ಸಾಯೋಕ್ಕಿಂತ ಮುಂಚೆ ಅಂತ ಹೇಳ್ತಿದ್ದಾರೆ, ಓಕೆನಾ. ನೆಕ್ಸ್ಟು, ದ ಹೌಸ್ ವಿಡ್ರೂ ಇನ್ ಟು ಸೈಲೆನ್ಸ್, ಸ್ನೇಕ್ಸ್ ಮೂವ್ಡ್ ಅಮಾಂಗ್ ಬುಕ್ಸ್,
ಐ ವಾಸ್ ದನ್ ಟೂ ಹೆಂಗ್ ಟು ರೀಡ್ ಆ್ಯಂಡ್ ಮೈ ಬ್ಲಡ್ ಟರ್ನ್ ಕೋಲ್ಡ್ ಲೈಕ್ ಅ ಮೂನ್. ಅಂದರೆ ಇವಾಗ ಸಿಚುಯೇಷನ್ ಯಾವ ರೀತಿ ಇದೆ ಅಂದರೆ, ಅವ್ರ ಅಜ್ಜಿ ಸತ್ತ ಮೇಲೆ, ಓಕೆನಾ, ಅವ್ರ ಅಜ್ಜಿ ಸತ್ತ ಮೇಲೆ ಏನಾಗಿದೆ ಅಂದರೆ, ಅವ್ರು ಇದ್ದಂಥ ಮನೆ ಅಂದರೆ ಅವ್ರ ಗ್ರ್ಯಾಂಡ್ ಮದರ್ಸ್ ಹೌಸ್ ಏನಿದೆ ಆ ಮನೆ ಬಂದ್ಬಿಟ್ಟು ಫುಲ್ ಕಂಪ್ಲೀಟ್ಲಿ ಸೈಲೆನ್ಸಲ್ಲಿದೆ. ಓಕೆನಾ, ಯಾಕೆ ಅಂದರೆ ಇವಾಗ ಆ ಮನೇಲಿ ಅವರ ಅಜ್ಜಿ ಒಬ್ಬರಿದ್ರು. ಓಕೆನಾ, ಅವ್ರ ಅಜ್ಜಿ ಇವಾಗ ತೀರ್ಕೊಂಡ್ಮೇಲೆ ಆ ಮನೇಲಿ ಯಾರೂ ಕೂಡ ಇಲ್ಲ. ಸೊ ಆ ಮನೆ ಯಾವ ರೀತಿ ಆಗಿದೆ ಅಂದರೆ ತುಂಬಾ ಕಂಪ್ಲೀಟ್ಲಿ ಸೈಲೆನ್ಸ್ ಆಗಿದೆ. ಓಕೆನಾ, ಅಲ್ಲಿ ಯಾರೂ ವಾಸನೆ ಮಾಡ್ತಿಲ್ಲ ಅಂದರೆ ಹೇಗಿರುತ್ತೆ ಮನೆ, ತುಂಬ ಸೈಲೆಂಟ್ ಆಗಿದೆ. ಆ್ಯಂಡ್ ಅಲ್ಲಿ ಸ್ನೇಕ್ಸ್ ಎಲ್ಲ ಓಡಾಡ್ತಿದೆ. ಯಾಕೆಂದರೆ ಇವಾಗ ಪಾಳು ಬಿಟ್ಟಿದ್ದ ಮನೆ ನೀವೇ ನೋಡಿರ್ತಾರಲ್ಲ, ಸೊ ಅಲ್ಲಿ ಯಾರೂ ಇಲ್ದಿರೋ ರೀಸನಿಂದ ಹಾವುಗಳಾಗಿರ್ಬೋದು ಅಥವಾ ಪಕ್ಷಿಗಳಾಗಿರ್ಬೋದು ಗೂಡನ್ನ ಕಟ್ಕೊಂಡಿರುತ್ತೆ. ಅದೇ ರೀತಿ ಇವ್ರ ಗ್ರ್ಯಾಂಡ್ ಮದರ್ ಹೌಸ್ ಯಾವ ರೀತಿ ಇದೆ ಅಂದರೆ ಕಂಪ್ಲೀಟಾಗಿ ಸೈಲೆಂಟಿಂದ ತುಂಬಿದೆ ಮತ್ತು ಸ್ನೇಕ್ಸ್ ಎಲ್ಲ ಓಡಾಡುತ್ತೆ. ಹಾಗೆ ಇವರು ಫಸ್ಟು ಓದ್ತಿದ್ರಲ್ಲ ಬುಕ್ಸ್ಗಳು, ಅಂದರೆ ಅವ್ರ ಅಜ್ಜಿ ಜೊತೆ ಇದ್ದಾಗ ಅವ್ರು ಏನು ಬುಕ್ಸ್ಗಳನ್ನ ಓದ್ತಿದ್ರಲ್ಲ ಆ ಬುಕ್ಸು ಕೂಡ ಕಂಪ್ಲೀಟ್ಲಿ ಸೈಲೆಂಟ್ ಆಗಿದೆ. ಅಂದರೆ ಯಾರು ಇವಾಗ ಆ ಬುಕ್ಸ್ನ ಓದೋರೇ ಯಾರೂ ಇಲ್ಲ. ಓಕೆನಾ, ಸೊ ಅದಕ್ಕೆ ಏನಾಗಿದೆ ಅಂದರೆ ಬುಕ್ಸ್ ಮೇಲೆಲ್ಲ ಧೂಳಾಗಿರ್ಬೋದು ಆ್ಯಂಡ್ ನಮ್ಮ ಮನೆ ಕಂಪ್ಲೀಟಾಗಿ ಸೈಲೆಂಟಿಂದನೇ ತುಂಬಿದೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಲೈನ್ ನೋಡೋದಾದರೆ, ಐ ವಾಸ್ ಡನ್ ಟೂ ಹೆಂಗ್ ಟು ರೀಡ್ ಆ್ಯಂಡ್ ಮೈ ಬ್ಲಡ್ ಟರ್ನ್ ಕೋಲ್ಡ್ ಲೈಕ್ ದಿ ಮೂನ್. ಅಂದರೆ ಏನು ಅಂದರೆ ಇವರು ಕಮಲಾದಾಸ್ ಅವರು ಚಿಕ್ಕವರಿದ್ದಾಗ ಅವ್ರಿಗೆ ಬುಕ್ ಓದಕ್ಕೆ ಬರ್ತಿರ್ಲಿಲ್ಲ ಅಲ್ಲ, ಸೊ ಆವಾಗ ಅವ್ರ ಅಜ್ಜಿನೇ ಆ ಬುಕ್ಸ್ ಎಲ್ಲ ಓದಿ ಹೇಳ್ತಿದ್ರು. ಬಟ್ ಇಲ್ಲಿ ಒಂದು ಲೈನ್ನ ಯೂಸ್ ಮಾಡಿದ್ದಾರೆ ನೋಡಿ, ಯಾವುದು ಅಂದರೆ ಮೈ ಬ್ಲಡ್ ಟರ್ನ್ ಕೋಲ್ಡ್ ಲೈಕ್ ದಿ ಮೂನ್. ಅಂದರೆ ಏನು ಅಂದರೆ ಇವಾಗ ಅವ್ರ ಅಜ್ಜಿಯವರು ಸತ್ತ ಮೇಲೆ ಅವ್ರು ಯಾವ ರೀತಿ ಆಗೋಗಿದ್ದಾರೆ ಅಂದರೆ ಕಂಪ್ಲೀಟ್ಲಿ ಸ್ಯಾಡ್ನೆಸ್ ಅನ್ನೋದು ತುಂಬೋಗಿದೆ ಅಥವಾ ಲೋನ್ಲಿನೆಸ್ ಅನ್ನೋದು ತುಂಬಿದೆ. ಅಂದರೆ ಮೂನ್ ಅನ್ನೋದೇನು, ಇವಾಗ ನಿಮಗೆ ಮೂನ್ ಅನ್ನೋದನ್ನ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಕೋಲ್ಡ್ ಅಲ್ವಾ. ಕೋಲ್ಡ್ ಅಂದರೆ ಏನು ಅಂದರೆ ಲೋನ್ಲಿನೆಸ್. ಓಕೆನಾ, ಲೋನ್ಲಿನೆಸ್ ಅನ್ನೋದು ಫೀಲ್ ಆಗ್ತಿದೆ. ಯಾವಾಗ ಅಂದರೆ ಅವ್ರ ಅಜ್ಜಿ ಸತ್ತ ಮೇಲೆ ಅವ್ರಿಗೆ ಎಷ್ಟು ಎಂಟಿ, ಅಂದರೆ ನನ್ನ ಜೊತೆ ಯಾರೂ ಇಲ್ಲ ಅನ್ನೋ ಥರ ಫೀಲ್ ಆಗ್ತಿರುತ್ತಲ್ಲ, ಸೊ ಆ ರೀತಿ ಇಲ್ಲಿ ಕಮಲಾದಾಸ್ ಅವ್ರಿಗೆ ಫೀಲ್ ಆಗ್ತಿದೆ. ಅಷ್ಟು ಅವ್ರಿಗೆ ತುಂಬ ಬೇಜಾರಾಗೋಗಿದೆ. ಯಾವಾಗ ಅಂದರೆ ಅವ್ರ ಅಜ್ಜಿ ಸತ್ತ ಮೇಲೆ ಅವ್ರ ಗ್ರ್ಯಾಂಡ್ ಮದರ್ ಹೌಸ್ ಏನಿತ್ತು ಆ ಮನೆಗೆ ಹೋಗ್ದೇನೆ ಅವ್ರಿಗೆ ತುಂಬ ಅಂದರೆ ತುಂಬ ಎಂಟಿ ಫೀಲ್ ಆಗ್ತಿರುತ್ತೆ. ಓಕೆನಾ, ಈ ನೆಕ್ಸ್ಟ್ ನಾವು ನೋಡೋದಾದರೆ, ಹೌ ಆಫನ್ ಐ ಥಿಂಕ್ ಆಫ್ ಗೋಯಿಂಗ್ ದರ್ ಟು ಪೀರ್ ಥ್ರೂ ಬ್ಲೈಂಡ್ ಐಸ್ ಆಫ್ ವಿಂಡೋಸ್ ಆರ್ ಜಸ್ಟ್ ಲಿಸನ್ ಟು ದಿ ಫ್ರೋಸನ್ ಏರ್. ಅಂದರೆ ಇಲ್ಲಿ ಪೊಯೆಟ್ ಏನು ಅಂದ್ಕೊಳ್ತಿದ್ದಾರೆ ಅಂದರೆ ತುಂಬ ಸತಿ ಅವರು ಯೋಚನೆ ಮಾಡಿದ್ದಾರೆ, ಇಲ್ಲ ನಾನು ಮತ್ತೆ ಅಜ್ಜಿ ಮನೆಗೆ ಹೋಗ್ಬಿಡೋಣ, ಅಲ್ಲೇ ನನ್ನ ಲೈಫ್ನ ಲೀಡ್ ಮಾಡೋಣ ಅಂತ ಹೇಳಿ ಪೊಯೆಟ್ ತುಂಬ ಸತಿ ಯೋಚನೆ ಮಾಡಿದ್ದಾರೆ. ಬಟ್ ಏನಾಗುತ್ತೆ ಅಂದರೆ ಅವ್ರು ಯೋಚನೆ ಮಾಡಿದಾಗೆಲ್ಲ ಆ ವಿಂಡೋಸ್ ಏನಿದೆ ಅಂದರೆ ಆ ಮನೆಯ ಒಂದು ವಿಂಡೋ ಏನಿದೆ ಆ ವಿಂಡೋನೇ ಅಲ್ಲೇ ಕೂಡ ಕಂಪ್ಲೀಟ್ಲಿ ಡಾರ್ಕ್ನೆಸ್ ಅನ್ನೋದು ಫೀಲ್ ಆಗುತ್ತೆ ಅವ್ರಿಗೆ. ಏನಕ್ಕೆ ಅಂದರೆ ಅದು ಕಂಪ್ಲೀಟ್ಲಿ ಎಮೋಷನ್ಸಿಂದನೇ ಕೂಡಿರುವಂಥ ಒಂದು ಮನೆ ಆಗಿರೋ ರೀಸನಿಂದ ಅಲ್ಲಿ ಹೋಗಿ ಅವರು ಅಂದರೆ ನಗ್ನಗ್ತಾ ಬಾಳೋಕ್ಕಾಗುತ್ತಾ ಅನ್ನೋದು ಅವ್ರಿಗೆ ಪ್ರಶ್ನೆ ಆಗೋಗಿರುತ್ತೆ. ಯಾಕೆ ಅಂದರೆ ಇವಾಗ ಅಲ್ಲಿರೋವಂಥ ವಿಂಡೋನು ಹೇಳುತ್ತೆ ಏನು ಅಂದರೆ ಅವ್ರ ಅಜ್ಜಿ ಸತ್ತಿರೋದ್ರಿಂದ ಆ ವಿಂಡೋಲ್ಲಿ ಬರುವಂಥ ಬೆಳಕು ಕೂಡ ಅವ್ರ ಅಜ್ಜಿನ ಗ್ಯಾಪ್ಸುತ್ತೆ. ಹಾಗೆ ಒಂದು ಹೇರ್ ಅಂದರೆ ಫ್ರೋಸನ್ ಏರ್ ಏನಿದೆ ಅದು ಕೂಡ ತುಂಬ ಅವ್ರಿಗೆ ಎಮೋಷನ್ ಅಥವಾ ಎಂಟಿನೆಸ್ ಅನ್ನೋದು ಫೀಲ್ ಆಗೋ ಥರ ಮಾಡ್ತಿರುತ್ತೆ. ಸೊ ಅದಕ್ಕೆ ಅವ್ರಿಗೆ ಅದು ತುಂಬ ಬೇಜಾರಾಗ್ತಿರುತ್ತೆ ಇಲ್ಲಿ ಕಮಲಾದಾಸ್ ಅವ್ರಿಗೆ. ಇನ್ನು ನೆಕ್ಸ್ಟ್ ಲೈನ್ ನಾವು ನೋಡೋದಾದ್ರೆ, or in wild despair, pick an armful of darkness to bring it to lie behind my bedroom door like a boring dog. ಅಂದರೆ ಏನು ಅಂದರೆ ಇಲ್ಲಿ ಪೊಯೆಟ್ ಏನು ಹೇಳ್ತಿರೋದು ಅಂದರೆ ಇವಾಗ ಅವ್ರಿಗೆ ಯಾವ ರೀತಿ ಫೀಲ್ ಆಗ್ತಿದೆ ಅಂದರೆ ಮತ್ತೆ ಅವ್ರ ಗ್ರ್ಯಾಂಡ್ ಮದರ್ಸ್ ಹೌಸ್ಗೆ ಹೋಗ್ಬಿಟ್ಟು ಒಂದು ಡಾರ್ಕ್ನೆಸ್ ಅನ್ನೋದೇನಿದೆ ಅಂದರೆ ಅವರ ಒಂದು ಸಾರೋ ಆಗಿರ್ಬೋದು, ಲೋನ್ಲಿನೆಸ್ ಆಗಿರ್ಬೋದು ಅಥವಾ ಮೆಮೊರೀಸ್ ಆಗಿರ್ಬೋದು, ಅದನ್ನು ಮತ್ತೆ ಅವ್ರ ಜೊತೆ ತೊಗೊಂಡು ಬರೋದಕ್ಕೆ ಅವ್ರು ಇಷ್ಟಪಡ್ತಿರ್ತಾರೆ. ಯಾಕೆ ಅಂದರೆ ತೊಗೊಂಡು ಬಂದು ಅವ್ರೇನು ಮಾಡಬೇಕು ಅಂದ್ಕೊಂಡಿರ್ತಾರೆ ಅಂದರೆ ಅವರ ಒಂದು ಬೆಡ್ರೂಮ್ ಇರುತ್ತಲ್ವ, ಬೆಡ್ರೂಮಲ್ಲಿ ಒಂದು ಮೂಲೆಯಲ್ಲಿ ಇಡೋಕ್ಕೆ ಇಷ್ಟಪಡ್ತಾರೆ. ಯಾಕೆ ಅಂದರೆ ಯೂಶಲಿ ಸೊ ಏನು ರೀಸನು ಅಂದರೆ ಇವಾಗ ನಮ್ಮ ಮನೇಲಿ ಇವಾಗ ಯಾವ್ದಾದ್ರು ಒಂದು ನಾಯಿ ಸಾಕಿದಾಗ ಅದು ಹಿಂದಿಂದನೇ ಬರುತ್ತಲ್ವ, ಅದೇ ರೀತಿ ಇವ್ರಿಗೆ ಫೀಲ್ ಯಾವ ರೀತಿ ಇದೆ ಅಂದರೆ ಈಗ ಅವ್ರ ಅಜ್ಜಿ ಸತ್ತಿರೋವಂಥ ಒಂದು ಫೀಲ್ ಆಗಿರ್ಬೋದು ಅಥವಾ ಅವ್ರ ಜೊತೆ ಕಳೆದಿರುವಂಥ ಒಂದು ಮೆಮೊರೀಸ್ ಆಗಿರ್ಬೋದು, ಯಾವ ರೀತಿ ಇದೆ ಅಂದರೆ ಅವರು ಎಲ್ಲೇ ಹೋದರೂ ಕೂಡ ಆ ಮೆಮೊರೀಸ್ ಅವ್ರನ್ನ ಬಿಡಲ್ಲ, ಆ ರೀತಿ ಅವ್ರಿಗೆ ಕಾಡ್ತಿರುತ್ತೆ. ಓಕೆನಾ, ಸೊ ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ ಆ ಡಾರ್ಕ್ನೆಸ್ನ ನನ್ನ ಜೊತೆಗೆ ತಂದು ಇಟ್ಕೋಬೇಕು ಅಂತ ಹೇಳಿ ಅವ್ರಿಗೆ ಇಷ್ಟ ಆಗ್ತಿರುತ್ತೆ. ಸೊ ನೆಕ್ಸ್ಟು, ಯು ಕ್ಯಾನಾಟ್ ಬಿಲೀವ್ ಡಾರ್ಲಿಂಗ್, ಕ್ಯಾನ್ ಯು ದಟ್ ಐ ಲೀವ್ಡ್ ಇನ್ ಅ ಸಚ್ ಅ ಹೌಸ್ ವಾಸ್ ಪ್ರೌಡ್ ಆ್ಯಂಡ್ ಲೌಡ್. ಅಂದರೆ
ಸೊ ಇಲ್ಲಿ ಪೊಯೆಟು ಮತ್ತೆ ಪಾಸ್ಟ್ನ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಅಂದರೆ ಅವ್ರು ಇದ್ದಂತಹ ಮನೆ, ಅಂದರೆ ಅವರ ಅಜ್ಜಿ ಇದ್ದಾಗ ಇದ್ದಂಥ ಒಂದು ಮನೆ ಏನಿತ್ತು, ಆ ಮನೆ ಎಷ್ಟು ಚೆನ್ನಾಗಿತ್ತು ಆ್ಯಂಡ್ ಅವರು ಎಷ್ಟು ಪ್ರೀತಿ ಆಗಿರ್ಬೋದು ಆ್ಯಂಡ್ ಎಷ್ಟು ಪ್ರೌಡ್ನೆಸ್ ಅನ್ನೋದು ತುಂಬ ಫೀಲ್ ಆಗ್ತಿದ್ರು. ಯಾಕೆ ಅಂದರೆ ಅಷ್ಟು ಚೆನ್ನಾಗಿತ್ತು. ಅಂದರೆ ಆ ಮನೆ ಕಂಪ್ಲೀಟಾಗಿ ಒಂದು ಎಮೋಷನ್ಸಿಂದ ತುಂಬಿತ್ತು. ಪ್ರೀತಿ ಆಗಿರ್ಬೋದು, ಅಥವಾ ಅಲ್ಲಿದ್ದಂಥ ಒಂದು ಮಾತುಕತೆ ಆಗಿರ್ಬೋದು, ಅಥವಾ ಅವ್ರ ಅಜ್ಜಿ ಜೊತೆ ಸ್ಪೆಂಡ್ ಮಾಡ್ತಿದ್ದಂಥ ದಿನಗಳಾಗಿರ್ಬೋದು, ಅದನ್ನೆಲ್ಲ ಅವ್ರು ರಿಯಲೈಸ್ ಮಾಡ್ತಿರ್ತಾರೆ ಅಥವಾ ರೀಕಾಲ್ ಮಾಡ್ತಿರ್ತಾರೆ. ಯಾವ ರೀತಿ ಅಂದರೆ ಅವ್ರಿಗೆ ತುಂಬ ಪ್ರೌಡ್ನೆಸ್ ಫೀಲ್ ಆಗುತ್ತೆ. ಅವ್ರು ಇದ್ದಂಥ ಒಂದು ಗ್ರ್ಯಾಂಡ್ ಮದರ್ಸ್ ಹೌಸ್ನ ಅವ್ರು ನೆನೆಸ್ಕೊಂಡ್ರೆ ಸಾಕು, ಅವ್ರಿಗೆ ತುಂಬ ಪ್ರೌಡ್ನೆಸ್ಸು ಮತ್ತು ಅವ್ರ ಅಜ್ಜಿ ಕೊಡ್ತಿದ್ದಂಥ ಪ್ರೀತಿ ಅದೇ ಗ್ಯಾಪ್ನಾಗ ಬರ್ತಿರುತ್ತೆ ಅಂತ ಹೇಳ್ತಾರೆ. ಓಕೆನಾ. ನೆಕ್ಸ್ಟ್ ನೋಡೋದಾದ್ರೆ, ಐ ಹೂ ಹ್ಯಾವ್ ಲಾಸ್ಟ್ ಮೈ ವೇ ಆ್ಯಂಡ್ ಬೆಗ್ ನೌ ಅಟ್ ಅ ಸ್ಟ್ರೇಂಜರ್ಸ್ ಡೋರ್ ಟು ರಿಸೀವ್ ಅ ಲವ್ ಅಟ್ ಲೀಸ್ಟ್ ಇನ್ ಸ್ಮಾಲ್ ಚೇಂಜ್. ಅಂದರೆ ಇಲ್ಲಿ ಪೊಯೆಟ್ ಏನು ಹೇಳ್ತಿರೋದು ಅಂದರೆ, ಅವರು ಅವ್ರ ಅಜ್ಜಿ ಜೊತೆ ಇದ್ದಾಗ ಅವ್ರಿಗೆ ತುಂಬ ಪ್ರೀತಿ ಆಗಿರ್ಬೋದು, ತುಂಬ ಖುಷಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಿಗ್ತಿರುತ್ತೆ. ಬಟ್ ಅವ್ರ ಅಜ್ಜಿ ಸತ್ತ ಮೇಲೆ ಅವ್ರಿಗೆ ಯಾವ ರೀತಿ ಫೀಲ್ ಆಗಿರುತ್ತೆ ಅಂದರೆ, ಅವ್ರಿಗೆ ಏನೋ ಒಂದು ತುಂಬ ಲೋನ್ಲಿನೆಸ್ ಫೀಲ್ ಆಗ್ತಿರ್ತಾರೆ. ಆ್ಯಂಡ್ ಯಾರಿಗೂ ಅಂದರೆ ಅವ್ರಿಗೆ ಸಿಗಬೇಕಾಗಿರೋಂಥ ಒಂದು ಪ್ರೀತಿ ಏನಿದೆ, ಆ ಪ್ರೀತಿ ಒಂದು ಚೂರು ಸಿಗ್ತಿರಲ್ಲ. ಸೊ ಅದಕ್ಕೆ ಇಲ್ಲಿ ಪೊಯೆಟ್ ಏನು ಹೇಳ್ತಿರೋದು ಅಂದರೆ, ಇವಾಗ ಅವ್ರಿಗೆ ಲೈಕ್ ಯಾವ ರೀತಿ ಫೀಲ್ ಆಗ್ತಿದೆ ಅಂದರೆ, ಅವ್ರಿಗೆ ಬೆಗ್ಗರ್ ರೀತಿ ಫೀಲ್ ಆಗ್ತಿದೆ. ಯಾಕೆ ಅಂದರೆ ಅವರು ಬೇರೆಯವ್ರ ಮನೆಗೆ ಹೋಗಿ ನನಗೆ ಸ್ವಲ್ಪಾರು ಪ್ರೀತಿ ತೋರಿಸಿ ಅನ್ನೋ ಥರ ಆಗೋಗಿದೆ. ಅಂದರೆ ಅಟ್ಲೀಸ್ಟ್ ಬೇರೆಯವರಿಂದ ಒಂದು ಸ್ವಲ್ಪ ಆದರೂ ಪ್ರೀತಿ ಸಿಗಲಿ. ಅಂದರೆ ಅಷ್ಟು ಗ್ರ್ಯಾಂಡ್ ಮದರ್ ಕೊಟ್ಟಿದ್ದ, ಅಂದರೆ ಅವ್ರ ಅಜ್ಜಿ ಕೊಟ್ಟಿದ್ದಂಥ ಪ್ರೀತಿ ಯಾರಿಗೂ ಸಿಗಲ್ಲ, ಬಟ್ ಅದರಲ್ಲಿ ಸ್ವಲ್ಪ ಆದರೂ ಪ್ರೀತಿ ಸಿಗಲಿ ಅಂತ ಹೇಳಿ ಅವರು ಅಂದ್ಕೊಳ್ತಿದ್ದಾರೆ. ಓಕೆನಾ. ಸೊ ಅಷ್ಟು ಅವ್ರಿಗೆ ಬೇಜಾರಾಗೋಗಿದೆ. ಯಾಕೆ ಅಂದರೆ ಅವ್ರ ಅಜ್ಜಿನ ಕಳ್ಕೊಂಡ್ಮೇಲೆ ಅವ್ರಿಗೆ ತುಂಬ ಅಂದರೆ ತುಂಬ ಬೇಜಾರು, ಅಂದರೆ ಲೋನ್ಲಿನೆಸ್ ತುಂಬ ಫೀಲ್ ಆಗಿದೆ ಅನ್ನೋದೇ ಇದು ಕಂಪ್ಲೀಟ್ ಪೊಯಮ್ ಆಗಿದೆ. ಒಂದ್ಸತಿ ಫೈನಲ್ ಆಗಿ ನಾನು ಸಮ್ಮರಿ ಹೇಳ್ತೀನಿ. ಓಕೆನಾ. ಕಂಪ್ಲೀಟ್ ಸಮ್ಮರಿ ಏನಿದೆ ಅಂದರೆ, ಇವರು ಪೊಯೆಟ್ ಆದವರು ಯಾವ ರೀತಿ ರಿಮೆಂಬರ್ ಮಾಡ್ಕೊಳ್ತಿದ್ದಾರೆ ಅಂದರೆ, ಅವರು ಇದ್ದಂತಹ ಜಾಗದಿಂದ ಅವರ ಅಜ್ಜಿ ಮನೆ ಬಂದ್ಬಿಟ್ಟು ತುಂಬ ದೂರದಲ್ಲಿದೆ. ಓಕೆನಾ. ಸೊ ತುಂಬ ದೂರದಲ್ಲಿದೆ. ಆ ಒಂದು ಅಜ್ಜಿ ಮನೇಲಿ ಅವ್ರಿಗೆ ತುಂಬ ಪ್ರೀತಿ ಅನ್ನೋದು ತುಂಬ ಸಿಗ್ತಿರುತ್ತೆ. ಬಟ್ ಅವ್ರ ಅಜ್ಜಿ ಸತ್ ಮೇಲೆ ಯಾವ ರೀತಿ ಆಗಿರುತ್ತೆ ಅಂದರೆ, ಅಲ್ಲಿ ಸ್ನೇಕ್ಸ್ ಆಗಿರ್ಬೋದು ಅಥವಾ ಕಂಪ್ಲೀಟ್ಲಿ ಸೈಲೆನ್ಸ್ ಅನ್ನೋದೇ ಆ ಮನೆ ಪೂರ್ತಿ ತುಂಬಿರುತ್ತೆ. ಸೊ ಇಲ್ಲಿ ಪೊಯೆಟಿಗೆ ಯಾವ ರೀತಿ ಇಷ್ಟ ಅಂದರೆ, ಅಲ್ಲಿ ಹೋಗಿ ಬರೋಣ ಅಂತ ಹೇಳಿ ಇಷ್ಟ ಇರುತ್ತೆ. ಬಟ್ ಏನು ಅಂದರೆ, ಅವ್ರ ಅಜ್ಜಿ ಮನೆಗೆ ಹೋದರೆ ಸಾಕು, ಅವ್ರ ಅಜ್ಜಿ ಜೊತೆ ಕಳೀತಿದ್ದಂಥ ಒಂದು ನೆನಪಾಗಿರಲಿ, ಅವ್ರ ಅಜ್ಜಿ ಜೊತೆ ಇದ್ದಂಥ ಒಂದು ಕ್ಷಣಗಳಾಗಿರಲಿ, ಅದೇ ಅವ್ರ ಗ್ಯಾಪ್ನಾಗ ಬರ್ತಿರುತ್ತೆ. ಸೊ ಅದಕ್ಕೆ ಪೊಯೆಟ್ ಏನು ಮಾಡ್ತಾರೆ ಅಂದರೆ, ಅವ್ರು ಅಂದ್ಕೊಳ್ತಾರೆ ಏನು ಅಂದರೆ, ಹೋಗಿ ಆ ಮನೆಯಿಂದ ಒಂದು ಇಡಿಯಷ್ಟು ಸ್ಯಾಡ್ನೆಸ್, ಅಂದರೆ ಆ ಒಂದು ಲೈಟ್ ಅನ್ನೋದನ್ನ ತರೋಣ ಅಂತ ಹೇಳಿ ಅಂದ್ಕೊಳ್ತಾರೆ. ಯಾಕೆ ಅಂದರೆ ಅವರು ಯಾವ ರೀತಿ ಅಂದ್ಕೊಳ್ತಾರೆ ಅಂದರೆ, ಅವ್ರು ಎಲ್ಲೇ ಹೋದರೂ ಕೂಡ ಅವ್ರ ಅಜ್ಜಿ ನೆನಪು ಅನ್ನೋದು ಅವ್ರನ್ನ ಕಾಡದೆ ಬಿಡಲ್ಲ. ಸೊ ಅದಕ್ಕೆ ಅಲ್ಲಿಂದ ಹೋಗಿ ಒಂದು ಇಡಿಯಷ್ಟು ಫೀಲಿಂಗ್ಸ್ ಅನ್ನೋದನ್ನ ತಗೊಂಡು ಬರೋಣ ಅಂತ ಹೇಳಿ ಅಂದ್ಕೊಳ್ತಾರೆ. ಹಾಗೆ ಇಲ್ಲಿ ಪೊಯೆಟ್ ಏನಂತ ಫೀಲ್ ಮಾಡ್ತಿದ್ದಾರೆ ಅಂದರೆ, ಅವ್ರ ಅಜ್ಜಿ ಜೊತೆ ಇದ್ದಾಗ ಅವ್ರಿಗೆ ಕಂಪ್ಲೀಟ್ ಆಗಿ ತುಂಬ ಪ್ರೀತಿ ಅನ್ನೋದು ಸಿಗ್ತಿರುತ್ತೆ. ಬಟ್ ಅವ್ರ ಅಜ್ಜಿ ಸತ್ತ ಮೇಲೆ ಅವ್ರಿಗೆ ಯಾವ ರೀತಿ ಆಗೋಗಿರುತ್ತೆ ಅಂದರೆ, ಬೇರೆಯವ್ರ ಮನೆಗೆ ಹೋಗಿ, ಅಂದರೆ ಗೊತ್ತಿಲ್ಲದೆ ಇರೋವ್ರ ಮನೆಗೆ ಹೋಗ್ಬಿಟ್ಟು ನನಗೆ ಒಂದು ಸ್ವಲ್ಪಾರು ಪ್ರೀತಿ ತೋರಿಸಿ ಅನ್ನೋ ರೀತಿ ಕೇಳ್ಕೊಳ್ಳೋಣ ಅನ್ನೋಷ್ಟು ತುಂಬ ಕಂಪ್ಲೀಟಾಗಿ ಅವ್ರಿಗೆ ತುಂಬ ಬೇಜಾರಾಗೋಗಿರುತ್ತೆ ಅವ್ರ ಅಜ್ಜಿ ಸತ್ತ ಮೇಲೆ. ಸೊ ಇಷ್ಟೇ ಇದು ಕಂಪ್ಲೀಟ್ ಪೊಯಮ್ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಪೊಯಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.